ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿದ್ಯಾರು ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸುಪಾರಿ ಕೊಟ್ಟ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಯಾರು? ಸಿಎಂ ಸಿದ್ದರಾಮಯ್ಯಗೆ ಆಪ್ತರಾಗಿದ್ದ ಕಾರಣಕ್ಕೆ ಈ ರೀತಿಯಾಗಿ ಸಂಚು ಮಾಡಲಾಗಿದೆಯಾ ಅನ್ನುವಂತ ಅನುಮಾನ ಇದೆ. ಸಚಿವ ರಾಜಣ್ಣ ಎಂಎಲ್ಸಿ ರಾಜೇಂದ್ರ ಮೇಲೆ ಸಂಚನ್ನ ಮಾಡಿದವರು ಯಾರು? ಸಿಎಂ ಜೊತೆಗೆ ಆಪ್ತರಾಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ರ? ಎಂಎಲ್ಸಿ ರಾಜೇಂದ್ರ ನೀಡಿರುವಂತ ದೂರಿನಲ್ಲಿ ಸ್ಫೋಟಕ ಅಂಶ ಬೆಳಕಿಗೆ ಬರ್ತಾ ಇದೆ. ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಮೊದಲಿಗೆ ಹನಿ ಟ್ರ್ಯಾಪ್ ಅಂತ ಹೇಳಿದ್ರು. ಅಪ್ಪ ಮಗ ಇಬ್ಬರನ್ನು ಕೂಡ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡಲಾಗಿದೆ ಅನ್ನುವಂತ ಆರೋಪ. ಅದಾದ್ಮೇಲೆ ಕೇವಲ ತಂದೆ ಮೇಲೆ ಮಾತ್ರ ಹನಿ ಟ್ರ್ಯಾಪ್ ಯತ್ನ ಆಗಿದೆ. ನನ್ನನ್ನ ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಸುಪಾರಿ ಕೊಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅಲ್ಲಿಗೆ ಅಪ್ಪ ಮಗ ಇಬ್ಬರನ್ನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ಇದರ ಜೊತೆಗೆ ಅವರು ಹೇಳಿದ ಇನ್ನೊಂದು ವಿಚಾರ, ಯಾವುದೇ ಬಿಸ್ನೆಸ್ಗಳಲ್ಲಿ ನಾವಿಲ್ಲ, ಹಾಗಾಗಿ ಇದು ವ್ಯಾವಹಾರಿಕವಾಗಿ ಯಾರು ನಮ್ಮನ್ನು ಟಾರ್ಗೆಟ್ ಮಾಡಿರೋದಲ್ಲ, ರಾಜಕೀಯವಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿರೋದು ಅಂತ ಹೇಳಿದ್ದಿದೆಯಲ್ಲ, ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿತ್ತು. ರಾಜಕೀಯವಾಗಿ ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಯಾರು ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದನ್ನ ನಾವು ನೋಡಿದಾಗ ಸಿಎಂ ಜೊತೆಗೆ ರಾಜಣ್ಣ ಅವರು ತೀರಾ ಆಪ್ತರಾಗಿದ್ದಾರೆ. ಸಿಎಂ ಅಕ್ಕಪಕ್ಕದಲ್ಲೇ ಸುಳಿತಾ ಇರ್ತಾರೆ, ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ನಿಷ್ಠೂರವಾಗಿ ಮಾತನಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ರಾಜಕೀಯವಾಗಿಯೇ ಅಪ್ಪ ಮಗನ ಭವಿಷ್ಯವನ್ನ ಮುಗಿಸ್ಬೇಕು ಅಂತ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ಈ ಸುಪಾರಿಯನ್ನು ಕೊಡುವಂತೆ ಕೆಲಸ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ರಾಜೇಂದ್ರ ಅವರು ನೀಡಿದಂಥ ದೂರಿನಲ್ಲಿ ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರ್ದಾದ್ರೂ ಹೆಸರನ್ನ ಮೆನ್ಷನ್ ಮಾಡಿದ್ದಾರಾ, ಅದು ಕೂಡ ಪ್ರಶ್ನೆ ಇದೆ. ನನ್ನ ಬಳಿ ಒಂದು ಆಡಿಯೋ ಇದೆ ಅಂತ ಹೇಳಿದ್ರು. ಆ ಆಡಿಯೋದಲ್ಲಿ ಒಟ್ಟು 4 ಜನರ ಹೆಸರನ್ನ ಹೇಳಲಾಗಿದೆ ಅನ್ನೋದನ್ನ ಹೇಳಿದ್ರು. ಆ 4 ಯಾರ್ಯಾರ ಹೆಸರು ಹೇಳಿದ್ದಾರೆ, ಆ ಪ್ರಭಾವಿಯ ಹೆಸರನ್ನು ಕೂಡ ಹೇಳಿದ್ದಾರೆ, ಇದು ಕೂಡ ಪ್ರಶ್ನೆ ಇದೆ. ಇದೀಗ ಎಫ್ಐಆರ್ ದಾಖಲಾಗಿದೆ, ತನಿಖೆ ನಡಿಬೇಕಾಗಿದೆ. ಸೂಕ್ತ ತನಿಖೆಯ ನಂತರ ಈ ಸುಪಾರಿ ಕೊಟ್ಟಿದ್ಯಾರು, ಯಾವ ಕಾರಣ ಕೊಟ್ಟಿದ್ದಾರೆ, ರೀಸನ್ ಏನಿದೆ, ಇದೆಲ್ಲವೂ ಕೂಡ ಬೆಳಕಿಗೆ ಬರುವಂತ ಸಾಧ್ಯತೆ ಇದೆ.